ರಾಣಿ ಊರಿಗೆ ತಲುಪಿದ ದಿನ ಎಲ್ಲವೂ ಸಹಜವಾಗಿತ್ತು. ಹಸಿರು ಹೊಲಗಳು, ಮಣ್ಣಿನ ವಾಸನೆ, ಅಮ್ಮನ ನಗು. ಆದರೆ ರಾಣಿಯ ಮನಸ್ಸು ಮಾತ್ರ ಬೆಂಗಳೂರಲ್ಲೇ ಉಳಿದಿತ್ತು. ಕೆಲ ದಿನಗಳ ನಂತರ ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿತು. ರಾಣಿ ಚೆನ್ನಾಗಿ ಪಾಸಾಗಿದ್ದಳು. ಆ ಸುದ್ದಿ ಅಮ್ಮನ ಮೊಬೈಲ್ ಮೂಲಕ ರಾಜುವಿಗೆ ತಲುಪಿತು. ಫೋನ್ ಅತ್ತ ರಾಣಿ, ಈ ಕಡೆ ರಾಜು. ಮಾತುಗಳು ಕಡಿಮೆ, ಭಾವನೆಗಳು ಹೆಚ್ಚು. ಚೆನ್ನಾಗಿದೆ ಅಂತ ರಾಜು ನಗುತ್ತಾ ಹೇಳಿದ. ರಾಣಿಗೆ ಆ ಮಾತು ಸಾಕಾಗಿತ್ತು. ಕಾಲ ನಿಲ್ಲಲಿಲ್ಲ. ರಾಣಿ ಫಸ್ಟ್ PU ಕಾಲೇಜಿಗೆ ಸೇರಿದಳು. ಹೊಸ ಯೂನಿಫಾರ್ಮ್, ಹೊಸ ಪುಸ್ತಕಗಳು, ಹೊಸ ಜನ. ಕಾಲೇಜಿನ ಗದ್ದಲದ ಮಧ್ಯೆ ಕೆಲವೊಮ್ಮೆ ರಾಜುವಿನ ನೆನಪು ಮೌನವಾಗಿ ಕೂರಿತ್ತು. ಇತ್ತ ಬೆಂಗಳೂರಿನಲ್ಲಿ ರಾಜುವಿನ ಜೀವನವೂ ಬದಲಾಯಿತು. ಎಂಜಿನಿಯರಿಂಗ್ ಮುಗಿಸಿ ಹುಡುಕುತ್ತಿದ್ದ ಕೆಲಸ ಕೊನೆಗೂ ಸಿಕ್ಕಿತು. ಆಫೀಸ್, ಬಸ್ ಪ್ರಯಾಣ, ಸಂಜೆ ಚಹಾ ಎಲ್ಲವೂ ಹೊಸದು. ಆ ಸಂಜೆ ಕೆಲಸ ಸಿಕ್ಕಿದ ಸುದ್ದಿ ರಾಜು ರಾಣಿಗೆ ಕರೆ ಮಾಡಿ ಹೇಳಿದ. ನನಗೆ ಕೆಲಸ ಸಿಕ್ಕಿದೆ ಅಂತ ಅವನು ಹೇಳಿದಾಗ ರಾಣಿಯ ಮುಖದಲ್ಲಿ ಸಂತೋಷ ಮಿಂಚಿತು. ಎಲ್ಲವೂ ಸರಿಯಾಗಿದೆ ಅನ್ನೋ ಭಾವನೆ ಇದ್ದ ಸಮಯದಲ್ಲೇ ಲಾಕ್ಡೌನ್ ಘೋಷಣೆ ಆಯಿತು. ನಗರ ಖಾಲಿಯಾಗತೊಡಗಿತು. ಆಫೀಸ್ ಮುಚ್ಚಿತು. ರಾಜು ಊರಿಗೆ ಹೋಗಬೇಕಾಯಿತು. ಕೆಲಸದ ಜೊತೆ ಕನಸುಗಳು ಸ್ವಲ್ಪ ದೂರವಾದವು. ಆದರೂ ಸಂಪರ್ಕ ಕಡಿದಿಲ್ಲ. ರಾಣಿ ಅಮ್ಮನ ಮೊಬೈಲ್ ಬಳಸಿ ಕರೆ ಮಾಡುತ್ತಿದ್ದಳು. ರಾಜು ತನ್ನ ಫೋನ್ನಲ್ಲೇ ಅವಳ ಮಾತು ಕೇಳುತ್ತಿದ್ದ. ರಾತ್ರಿ ಸಮಯದಲ್ಲಿ ನೆಟ್ವರ್ಕ್ ಕಟ್ಟಾಗುವ ಮುನ್ನ ಕೇವಲ 2 ನಿಮಿಷಗಳ ಮಾತು. ಇನ್ನೊಮ್ಮೆ ಕರೆ ಮಾಡ್ತೀನಿ ಅಂತ ಹೇಳಿ ಕರೆ ಕಟ್ಟಾಗುತ್ತಿತ್ತು. ದಿನಗಳು ಹೋದಂತೆ ಕರೆಗಳ ಸಂಖ್ಯೆ ಕಡಿಮೆಯಾಯಿತು. ಮಾತುಗಳು ಚಿಕ್ಕದಾಗಿದ್ದವು. ಮೌನ ಹೆಚ್ಚು ಮಾತನಾಡತೊಡಗಿತು. ಒಂದು ಸಂಜೆ ರಾಣಿ ಫೋನ್ ಹಿಡಿದು ಕಾಯುತ್ತಿದ್ದಳು. ರಿಂಗ್ ಬರಲಿಲ್ಲ. ಅತ್ತ ರಾಜು ಕೂಡ ಫೋನ್ ನೋಡುತ್ತಾ ಕುಳಿತಿದ್ದ. ಕರೆ ಮಾಡಲು ಮನಸ್ಸಿತ್ತು, ಆದರೆ ಏನೂ ತಡೆಯುತ್ತಿತ್ತು. ಆ ಕ್ಷಣದಲ್ಲಿ ಇಬ್ಬರೂ ಒಂದೇ ಯೋಚನೆ ಮಾಡಿಕೊಂಡಿದ್ದರು. ಇದು ದೂರವೇ ಅಥವಾ ಕಾಲವೇ? ರಾಣಿ ಕಿಟಕಿಯ ಬಳಿ ನಿಂತು ಹೊರಗೆ ನೋಡಿದಳು. ರಾಜು ಆಕಾಶ ನೋಡಿ ಉಸಿರೆಳೆದ. ಪ್ರೀತಿ ಇನ್ನೂ ಬದುಕಿತ್ತು, ಆದರೆ ಮಾತುಗಳು ದಾರಿ ತಪ್ಪುತ್ತಿದ್ದವು. ಮುಂದಿನ ಭಾಗದಲ್ಲಿ ಈ ಮೌನ ಮುರಿಯುತ್ತಾ ಅಥವಾ ಇನ್ನಷ್ಟು ಗಟ್ಟಿಯಾಗುತ್ತಾ?